ಓ ಇದ್ದೀರಾ? ಎಲ್ರಿಗೂ ನಮಸ್ತೆ. ನಾನು ನಿಮ್ಮ ಸಿ ಜಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಗೆ ವೆಲ್ಕಮ್ ಟು ಯು ವಿಲ್ ಬಿಕಮ್ ಸಿಸ್ಟಮ್ ಅಡ್ಮಿನ್ ವಿಡಿಯೋ ಸೀರೀಸಿಗೆ. ಸೊ ಕಳೆದ ವಿಡಿಯೋದಲ್ಲಿ ಡಿ ಎನ್ ಎಸ್ ಬಗ್ಗೆ ಡಿಸ್ಕಸ್ ಮಾಡ್ದು. ಡಿ ಎನ್ ಎಸ್ ಅಂದರೆ ಏನು, ಡಿ ಎನ್ ಎಸ್ ಹೆಂಗೆ ವರ್ಕ್ ಆಗುತ್ತೆ, ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ದು. ಈ ವಿಡಿಯೋದಲ್ಲಿ ಡಿ ಎನ್ ಎಸ್ ರಿಕ್ವೆಸ್ಟ್ ಹೇಗೆ ಆಗುತ್ತೆ. ಸೊ ಉದಾಹರಣೆಗೆ, ಸೊ ನೀವು ಪರ್ಟಿಕ್ಯುಲರ್ ವೆಬ್ಸೈಟನ್ನು ನಿಮ್ಮ ಬ್ರೌಸರಲ್ಲಿ ಟೈಪ್ ಮಾಡಿದ್ರೆ ಹೇಗೆ ಅದು ರಿಸಾಲ್ವ್ ಆಗುತ್ತೆ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಸೊ ಓಕೆ, ಸೊ ಲೆಟ್ ಸ್ಟಾರ್ಟ್ ದಿ ವಿಡಿಯೋ. ಸೊ ಇಲ್ಲಿ ಎಕ್ಸಾಂಪಲ್, ನೀವು www ಮಂಜು .bh ಅಂತ ಟೈಪ್ ಮಾಡಿದರೆ ನಿಮ್ಮ ಬ್ರೌಸರಲ್ಲಿ ಹೇಗೆ ಈ www.manju.bh ವಿಲ್ ರಿಸಾಲ್ವ್ ಟು IP. ಸೊ ಅದನ್ನ ತಿಳ್ಕೊಳ್ಳೋಣ. ಓಕೆ, ಸೊ ಎನಿಯೋ, even though if you type www.manju.bh, at the end automatically the dot will be added. ಓಕೆ, ಸೊ ಇಲ್ಲಿ ಹೇಗೆ ಅದು ರಿಸಾಲ್ವ್ ಆಗುತ್ತೆ ಅಂದರೆ ಎರಡು ಥರ ಕ್ವೈರೀಸ್ ಇದೆ ಇಲ್ಲಿ. ಕ್ವೈರಿ ಅಂದರೆ ಏನು? ಕ್ವಶನ್ ಕೇಳೋದು, ಮೀನ್ಸ್ ಕೇಳೋದು, ಆನ್ಸರ್ ಮಾಡೋದು. There are two types of query in DNS. The first one is a recursive query, the second one is iterative query. ರಿಕರ್ಸಿವ್, ಇಟರೇಟಿವ್ ನೆನ್ಪಿಟ್ಕೊಳ್ಳಿ. ರಿಕರ್ಸಿವ್ ಕ್ವೈರಿ ಅಂದರೆ ಏನು ಅಂದರೆ, ಸೊ ಈಗ ನಿಮ್ಮ ಕಂಪ್ಯೂಟರಿಂದ ನಿಮ್ಮ ಡಿ ಎನ್ ಎಸ್ ಸರ್ವರ್ಗೆ, ಅಂದರೆ ವಾಟ್ ಎವರ್ ದಿ ಡಿ ಎನ್ ಎಸ್ ಸರ್ವರ್ ಆರ್ ಸರ್ವರ್ಸ್ ಯು ಹ್ಯಾವ್ ಕಾನ್ಫಿಗರ್ಡ್ ಇನ್ ಯುವರ್ ಕಂಪ್ಯೂಟರ್, ಇಫ್ ದಟ್ ರಿಕ್ವೆಸ್ಟ್ is generated from that client machine, if it is towards the DNS server, towards your DNS server, we call that as a recursive query. ಇಟರೇಟಿವ್ ಕ್ವೈರಿ ಅಂತ ಹೇಳಿದ್ರೆ, ನಿಮ್ಮ ಡಿ ಎನ್ ಎಸ್ ಸರ್ವರು ಟು ಗೆಟ್ ದಟ್ ಆನ್ಸರ್, ಸೊ ಇಟ್ ವಿಲ್ ಕಾಂಟ್ಯಾಕ್ಟ್ ದಿ ಮಲ್ಟಿಪಲ್ ಪೀಪಲ್. ಓಕೆ, ಸೊ ಅದಕ್ಕಿಂತ ಬೆಸ್ಟ್ ಎಕ್ಸಾಂಪಲ್ ಹೇಳ್ತೀನಿ. ಓಕೆ, ಸೊ ನಾನೊಂದು ಕ್ವಶನ್ ಕೇಳ್ತೀನಿ, ಅದಕ್ಕೆ ಸೊ ದಟ್ ಡಿ ಎನ್ ಎಸ್ ಸರ್ವರ್ ಶುಡ್ ಆನ್ಸರ್. ಐದರ್ ಈ ಶುಡ್ ನೋ ಇಟ್ ಆರ್ ಮೀನ್ಸ್ ಅವನಿಗೆ ಗೊತ್ತು ಇದೆ ಅಂತ ಹೇಳಬೇಕು, ಇಲ್ಲ ಗೊತ್ತಿಲ್ಲ ಅಂತ ಹೇಳಬೇಕು. ಓಕೆ, ಸೊ ಯು ಶುಡ್ ನಾಟ್ ಸೇ ನಾನು ಚೆಕ್ ಮಾಡಿ ಹೇಳ್ತೀನಿ, ಅವನ ಹತ್ರ ಹೋಗಿ ಚೆಕ್ ಮಾಡು, ಇವನ ಹತ್ರ ಚೆಕ್ ಮಾಡು ಅಂತ. ಯು ಶುಡ್ ನಾಟ್ ಗಿವ್ ದಿ ರೀಸನ್. ಓಕೆ, ಆ ಥರ ಕ್ವೈರೀಸ್ನ ರಿಕರ್ಸಿವ್ ಅಂತ ಕರಿತೀವಿ. ಇಟರೇಟಿವ್ ಅಂತ ಹೇಳಿದ್ರೆ, ನಾನು ಒಬ್ಬನಿಗೆ ಕೇಳ್ತೀನಿ, ಸೊ ಮೀನ್ಸ್ ಸಮಥಿಂಗ್ ಐ ವಿಲ್ ಆಸ್ಕ್, ಬಟ್ ವಿಲ್ ಗಿವ್ ದಿ ರೆಫರೆನ್ಸ್ ಆಫ್ ಸಮ್ ಅದರ್ ಪರ್ಸನ್ ಟು ಗೆಟ್ ದಟ್ ಆನ್ಸರ್. ದಟ್ ಪರ್ಸನ್ ವಿಲ್ ಗಿವ್ ದಿ ರೆಫರೆನ್ಸ್ ಆಫ್ ಒನ್ ಮೋರ್ ಪರ್ಸನ್. ಅರ್ಥ ಆಯ್ತಾ? ಅಂದರೆ ಈಗ ನಾನು ಬ್ಯಾಂಗ್ಳೂರಲ್ಲಿದ್ದೀನಿ, ನಾನು ಮೈಸೂರಿಗೆ ಹೋಗಬೇಕು. ಯಾರೋ ಒಬ್ಬನು ಕ್ವಶನ್ ಕೇಳ್ತೀನಿ, ನಾನು ಮೈಸೂರಿಗೆ ಹೋಗಬೇಕು, ಹೇಗೆ ಹೋಗಬೇಕು ಅಂತ. ಓಕೆ, ಸೊ ಅವನು ನನಗೆ ಆನ್ಸರ್ ಕೊಡಬೇಕು. ನನಗೆ ಗೊತ್ತಿದೆ ಹೀಗೆ ಹೋಗಬೇಕು, ನನಗೆ ಗೊತ್ತಿಲ್ಲ ಅಂತ ಆನ್ಸರ್ ಕೊಡಬೇಕು, ಅಷ್ಟೇ ಹೇಳಬೇಕು ಅವನು. ಓಕೆ, ಈ ಶುಡ್ ನಾಟ್ ಸೇ ಓಕೆ, ಸೊ ಇಲ್ಲಿಂದ ಸ್ಟ್ರೇಟ್ ಹೋಗಿ ಅಲ್ಲೊಬ್ರನ್ನ ಕೇಳಿ, ಓಕೆ ಅವರು ನೆಕ್ಸ್ಟ್ ಹೇಳ್ತಾರೆ ಅಂತ. ಈ ಶುಡ್ ನಾಟ್ ಗಿವ್ ದಟ್ ಆನ್ಸರ್. ಓಕೆ, ಸೊ ಯಾರು ಡೈರೆಕ್ಟ್ ಆನ್ಸರ್ನ ಗೊತ್ತಿಲ್ಲ ಅಂದ್ಬಿಟ್ಟು ಆನ್ಸರ್ ಕೊಡ್ತಾರೋ, ದಟ್ ಕ್ವೈರಿ ಇಸ್ ಕಾಲ್ಡ್ ರಿಕರ್ಸಿವ್. ಇಟರೇಟಿವ್ ಅಂತ ಹೇಳಿದ್ರೆ ಬೆಸ್ಟ್ ಎಫರ್ಟು. ಓಕೆ, ಅವನಿಗೆ ಸೊ ವಾಟ್ ಎವರ್, ಓಕೆ ಈ ನೋಸ್, ಸೊ ಈಸ್ ಫ್ರಮ್ ಎಕ್ಸಾಂಪಲ್. ಓಕೆ, ಅವನು ಈಗ ನಾನು ಬ್ಯಾಂಗ್ಳೂರಿಂದ ನಮ್ಮ ಬೆಳಗಾವ್ಗೆ ಹೋಗಬೇಕು. ಓಕೆ, ಸೊ ನಮ್ಮ ಕಿರೀಟ ಬೆಳಗಾವ್ಗೆ ಹೋಗಬೇಕು ಅಂತ ಹೇಳಿದರೆ ನನಗೆ ರೂಟ್ ಗೊತ್ತಿಲ್ಲ. ನಾನು ಯಾರೋ ಒಬ್ಬನ ಕೇಳ್ತೀನಿ, ಅವನು ಹೇಳ್ತಾನೆ ನನಗೆ ತುಮಕೂರವರೆಗೂ ಗೊತ್ತು, ತುಮಕೂರಲ್ಲಿ ಹೋಗಿ ಅಲ್ಲಿ ಕೇಳಿ. ಅಲ್ಲಿ ತುಮಕೂರಲ್ಲಿ ಕೇಳ್ತೀನಿ, ಇನ್ನೊಂದು ರೂಟ್ ಕೊಡ್ತಾನೆ. ಓಕೆ, ಆ ರೀತಿ ಇಫ್ ದೇ ಆರ್ ಗಿವಿಂಗ್ ಮಲ್ಟಿಪಲ್ ಮೀನ್ಸ್ ಏನು ಸಜೆಷನ್ಸ್ ಟು ಗೆಟ್ ದಟ್ ಆನ್ಸರ್, ವಿ ಕಾಲ್ ದಟ್ ಆಸ್ ಎ ಇಟರೇಟಿವ್ ಕ್ವೈರಿ. ಗೊತ್ತಾಯ್ತಲ್ಲ, ರಿಕರ್ಸಿವ್, ಇಟರೇಟಿವ್. ಸೊ ಈಗ ಹೆಂಗಾಗತ್ತೆ, ಐ ಜಸ್ಟ್ ಗೋ ಟು ಮೈ ಲ್ಯಾಪ್ಟಾಪ್ ಬ್ರೌಸರ್, ಐ ಜಸ್ಟ್ ಟೈಪ್ www.manju.bh. ಆಟೋಮೆಟಿಕಲಿ ಒಂದು ಡಾಟ್ ತಗೊಳುತ್ತೆ. ಓಕೆ, ಸೊ ಫಸ್ಟ್ ಮೈ ಕಂಪ್ಯೂಟರ್ ವಿಲ್ ಚೆಕ್ ವಿತ್ ಇಟ್ಸ್ ಕ್ಯಾಶ್ ಮೆಮೊರಿ, ಡಿ ಎನ್ ಎಸ್ ಕ್ಯಾಶ್ ಮೆಮೊರಿ. ಓಕೆ, ಸೊ ನಿಮ್ಮ ಡಿ ಎನ್ ಎಸ್ ಕ್ಯಾಶ್ ಮೆಮೊರಿ ಹೆಂಗೆ ಚೆಕ್ ಮಾಡೋದು ಅಂತ ಹೇಳಿದ್ರೆ, IP config/display DNS ಅಂತ ಕೊಡಿ. IP config/display DNS. ಓಕೆ, ಲೆಟ್ ಮಿ ಶೋ ಯು. IP config/ see, sorry, one second. IP config/display DNS ಅಂತ ಕೊಟ್ಟರೆ ನಿಮ್ಮ ಕಂಪ್ಯೂಟ್ರಲ್ಲಿ ಇರೋ ಡಿ ಎನ್ ಎಸ್ ಸರ್ವರ್ ಎಂಟ್ರೀಸ್ ಎಲ್ಲ ತೋರಿಸುತ್ತೆ. ನೋಡಿ, ನಾನು zoom.com ಯಾವಾಗ ಆಕ್ಸೆಸ್ ಮಾಡಿದ್ದೀನಿ, ಸೊ ಇಟ್ ಈಸ್ ಶೋಯಿಂಗ್. ಅರ್ಥ ಆಯ್ತಲ್ಲ? ಸೊ ಇಟ್ ವಿಲ್ ಚೆಕ್ ವಿತ್ ಇಟ್ಸ್ ಕ್ಯಾಶ್ ಮೆಮೊರಿ ಫಸ್ಟ್. ಓಕೆ, ಸೊ ಈಗ ಕ್ಯಾಶ್ ಮೆಮೊರಿಲಿ ಇಲ್ಲ,
ಮೀನ್ಸ್ ಬಿಫೋರ್ ದಟ್ ಅದಕ್ಕಿಂತ ಮೊದಲು ನೀವು ಆಕ್ಸೆಸ್ ಮಾಡಿದರೆ 1 ಅವರ್ ಮೊದಲು ಹಾಫ್ ಅನ್ ಅವರ್ ಮೊದಲು ಇಟ್ ವಿಲ್ ರಿಮೆಂಬರ್. ಸೊ ಇಫ್ ಯು ಡಿಂಟ್ ಆಕ್ಸೆಸ್ ದಟ್ ಪರ್ಟಿಕ್ಯುಲರ್ ವೆಬ್ಸೈಟ್, ಗೊತ್ತಿರಲ್ಲ, ದೆನ್ ವೇರ್ ಇಟ್ ವಿಲ್ ಚೆಕ್ ವಿತ್ ದಿ ಹೋಸ್ಟ್ ಫೈಲ್. ಹೋಸ್ಟ್ ಫೈಲ್ ಆಬ್ವಿಯಸ್ಲಿ ಈಗೇನು ಯಾರು ಕಾನ್ಫಿಗರ್ ಮಾಡಲ್ಲ. ದೆನ್ ವಾಟ್ ಈಸ್ ದಿ ಸೊಲ್ಯೂಷನ್? ಸೊ ಫಾರ್ ಶೋರ್ ಇನ್ ಈಚ್ ಆ್ಯಂಡ್ ಎವ್ರಿ ಕಂಪ್ಯೂಟರ್ IP ಕಾನ್ಫಿಗರೇಷನ್ ಯು ಕಾನ್ಫಿಗರ್ಡ್ ದಿ DNS ಅಡ್ರೆಸ್. ಈಗ ನನ್ನ ಕಂಪ್ಯೂಟ್ರಿಗೆ ಹೋದರೆ ಇಫ್ ಐ ಗಿವ್ IP ಕಾನ್ಫಿಗ್, ಇಲ್ಲಿ ನೋಡಿ, ಇಲ್ಲಿ DNS IP ಕೊಟ್ಟಿದ್ದೀನಾ? ಸಾರಿ, 1 ಸೆಕೆಂಡ್, /all ಕೊಡಬೇಕು. ಅಲ್ಲಿ ನೋಡಿ, ಇಲ್ಲಿ DNS IP ಕೊಟ್ಟಿದ್ದೀನಾ? DNS ಸರ್ವರ್ 4 DNS ಸರ್ವರ್ IP ಕೊಟ್ಟಿದ್ದೀವಿ ಅಲ್ವಾ? ಓಕೆ, ಸೊ DNS ಸರ್ವರ್ IPಸ್ನ ಕೊಟ್ಟಿರ್ತೀವಿ, ಕಾನ್ಫಿಗರ್ ಮಾಡಿರ್ತೀವಿ. ವಾಟ್ ಮೈ ಕಂಪ್ಯೂಟರ್ ವಿಲ್ ಡೂ, ಇಟ್ ವಿಲ್ ಕಾಂಟ್ಯಾಕ್ಟ್ ದಿ DNS ಸರ್ವರ್, ಮೀನ್ಸ್ ಇಟ್ ವಿಲ್ ಸೆಂಡ್ ದಿ ರಿಕ್ವೆಸ್ಟ್ ಟು ದ DNS ಸರ್ವರ್. ವಿ ಕಾಲ್ ದಟ್ ಆಸ್ ಅ ರಿಕರ್ಸಿವ್ ಕ್ವೈರಿ. ಏ DNS ಸರ್ವರ್ ಪ್ಲೀಸ್ ರಿಸಾಲ್ವ್ ದಿಸ್ ನೇಮ್ ಟು ಮೀ ಅಂದ್ಬಿಟ್ಟು ಇವನಿಗೆ DNSಗೆ ಹಾಕ್ತೀನಿ. DNS ರಿಕ್ವೆಸ್ಟ್ ಬಂತು, ಅವನು ಕ್ಯಾಶಲ್ಲಿ ಚೆಕ್ ಮಾಡ್ತಾನೆ. ಇಫ್ ಈ ಫೌಂಡ್ ದಟ್ ಆನ್ಸರ್ ಇಲ್ ರೆಸ್ಪಾಂಡ್. If he didn't, again he'll check with his A record. Okay, so illi my DNS server, my local DNS server is not the owner of the domain, means he is not the authoritative DNS. So if he is not authoritative DNS, okay, if we check in his A record also, for sure he will not get anything. Then how to resolve? Then the iterative query comes into picture. What is this iterative query? ಪ್ರತಿ DNS server ಅಲ್ಲೂ ಈ ರೂಟ್ ಇಂಟ್ ಸರ್ವರ್ಸನ್ನು ಬೈ ಡಿಫಾಲ್ಟ್ ಆಕ್ಟಿವೇಟ್ ಮಾಡಿರ್ತಾರೆ. ಮೀನ್ಸ್ ರೂಟ್ ಇಂಟ್ ಸರ್ವರ್ಸ್ ಯಾವ್ಯಾವು ಐ ಟೋಲ್ಡ್ ಯು ರೈಟ್ ಇನ್ ದಿ ಲಾಸ್ಟ್ ವಿಡಿಯೋ, ಅರೌಂಡ್ 300 to 500 ಇರ್ತವೆ ಅಂತ. ಅದರಲ್ಲಿ ಸೊ ಕೆಲವು ರೂಟ್ ಇಂಟ್ ಸರ್ವರ್ಸ್ನ ಕಾನ್ಫಿಗರ್ ಮಾಡಿರ್ತಾರೆ. ಏನು ಮಾಡುತ್ತೆ ನನ್ನ DNS ಸರ್ವರು, ಫಸ್ಟ್ ಇಟ್ ವಿಲ್ ಸೆಂಡ್ ದಿ ರಿಕ್ವೆಸ್ಟ್ ಟು ದಿ ರೂಟ್ ಇಂಟ್ ಸರ್ವರ್. ರೂಟ್ ಇಂಟ್ ಸರ್ವರ್, ಡು ಯು ನೋ www.manju.bh. Okay, so in that one of the root int server will answer, hey boss, I don't know www.manju.bh, but I know where is BH is located. He will give that answer to the DNS server. Then the DNS server will send the one more query to that BH server because he knows that IP, right? ಈಗ ನನ್ನ DNS ಸರ್ವರಿಗೆ ಆ BH ಸರ್ವರ್ದು IP ಗೊತ್ತು. ಆ BH we call them as a top level domain. Okay, top level domain. ಆ top level domainಗೆ query ಕಳಿಸುತ್ತೆ. Okay, hey boss, you know www.manju.bh. Yes, I am BH, but I am not the owner of that www.manju.bh. Okay, I know where is that manju.bh is located. He'll give that answer. ನಾನು manju.bh ಅನ್ನೋ ಸರ್ವರ್ ಎಲ್ಲಿದೆ ಅಂತ ಗೊತ್ತು, ಹತ್ರ IP ಕೊಡ್ತೀನಿ ಅಂದ್ಬಿಟ್ಟು ಆ ಆನ್ಸರ್ನ ಕೊಡ್ತಾನೆ. ಮತ್ತೆ ನನ್ನ DNS ಸರ್ವರು, ಓಕೆ, he'll contact that particular domain DNS. ಓಕೆ, www.manju.com. ಓಕೆ ಅಂತ ಆ ಡೊಮೈನ್ DNSನ ಕೇಳಿದ್ರೆ he will say, yes, I am the owner for this record. I am the authoritative server for this record ಅಂದ್ಬಿಟ್ಟು ಈ www.server ಇರುತ್ತಲ್ಲ, ವೆಬ್ಸೈಟ್ ರನ್ ಆಗ್ತಾರ ಸರ್ವರ್ IP-ನ will answer to him. Then this DNS server will answer back to the requester. Okay, ರಿಕ್ವೆಸ್ಟರ್ಗೆ ಆನ್ಸರ್ ಮಾಡುತ್ತೆ. ಈಗ ಆ ಕ್ಲೈಂಟ್ ಏನು ಮಾಡುತ್ತೆ, will send a request. ಯಾವ ರಿಕ್ವೆಸ್ಟು? HTTP ರಿಕ್ವೆಸ್ಟ್. To whom? Directly to that server. Whatever the answer my DNS server got, we call that as an authoritative answer. But ನಾನು as a computer, I got the answer from my DNS. So that is non-authoritative answer. Non-authoritative answer. ಅರ್ಥ ಆಯ್ತಲ್ವಾ? ಏನಾದರೂ ಡೌಟ್ ಇದೆಯಾ? ಹಾಗೆ, ಸೊ ನಿಮಗೆ DNS ಹೆಂಗೆ ವರ್ಕ್ ಆಗುತ್ತೆ ಅಂತ ಗೊತ್ತಾಯಿತು. ರಿಕರ್ಸಿವ್ ಅಂದ್ರೆ ಏನು, ಇಟ್ರೇಟಿವ್ ಅಂದ್ರೆ ಏನು, ಹೆಂಗೆ ವರ್ಕ್ ಆಗುತ್ತೆ ಅಂತ ಗೊತ್ತಾಯಿತು. ಬಟ್ ಇಲ್ಲಿ ಸೊ ದೇರ್ ಇಸ್ ಅ ಟ್ವಿಸ್ಟ್. ಎಕ್ಸಾಂಪಲ್ ಐ ಟೆಲ್ ಯು. ಇದು ನನ್ನ ಲ್ಯಾಪ್ಟಾಪು, ನಾನು ಇಂಟರ್ನೆಟ್ಗೆ ನನ್ನ ರೌಟ್ರಿಗೆ ಕನೆಕ್ಟ್ ಆಗಿದ್ದೀನಿ, ಆಯಿತಾ? ನಾನು ಹೋಮ್ ರೌಟ್ರಿಗೆ ಕನೆಕ್ಟ್ ಆಗಿದ್ದೀನಿ. ಸೊ ನನ್ನ ಹೋಮ್ ರೌಟ್ರ್ ಗೇಟ್ವೇ ಬಂದು 192.168.1.1 ಅನ್ಕೊಳ್ಳೋಣ. ಓಕೆ, ನನ್ನ ಗೇಟ್ವೇ IP-ನ ಇಲ್ಲಿ ಕಾನ್ಫಿಗರ್ ಮಾಡಿದ್ದೀನಿ. ಓಕೆ, ಸೊ ದೆನ್ ಹೂ ಇಸ್ ದಿ DNS ಸರ್ವರ್ ಐ ಆಮ್ ಕಾನ್ಫಿಗರಿಂಗ್ ಇಯರ್? ನೀವು ನನ್ನದು ನೋಡ್ಬೋದು. ನಾನು ಐ ಕಾನ್ಫಿಗರ್ಡ್ ದ ಸೇಮ್ ಗೇಟ್ವೇ IP ಆಸ್ ದಿ DNS ಸರ್ವರ್. ನನ್ನ ರೌಟ್ರನ್ನೇ DNS ಸರ್ವರಾಗಿ ಕಾನ್ಫಿಗರ್ ಮಾಡ್ಕೊಬಿಟ್ಟಿದ್ದೀನಿ. ಓಕೆ, ಸೊ ಈಗ ಇಫ್ ಮೈ ಕಂಪ್ಯೂಟರ್ ಸೆಂಡ್ಸ್ ದಿ DNS ರಿಕ್ವೆಸ್ಟ್ ಟು ಮೈ ರೌಟರ್, ಹೌ ಈ ಕ್ಯಾನ್ ಆನ್ಸರ್? ಈ ಕಾಂಟ್, ಈಸ್ ನಾಟ್ ಎ DNS ಸರ್ವರ್, ರೈಟ್? ಸೊ ಓಕೆ, ಸೊ ಈ ಥರ ಸಿನಾರಿಯೋಸಿಗೆ ಈ ಥರ ರೌಟರ್ಸಲ್ಲೆಲ್ಲ ಏನು ಮಾಡಿರ್ತಾರೆ, ಫಾರ್ವರ್ಡರ್ಸ್ ಹಾಕಿರ್ತಾರೆ.
means what? If any DNS server request comes, directly that request will be forwarded to ISP, internet service provider DNS servers. Or else if your organization is ಸಣ್ಣ ಆರ್ಗನೈಸೇಷನ್, ನಿಮ್ಮದು ಒಂದು ಸಣ್ಣ ಕಂಪನಿ ಅನ್ಕೋಣ. ಓಕೆ, ನಿಮ್ಮ ಕಂಪನಿ ಡಿ ಎನ್ ಎಸ್ ಸರ್ವರು ಓಕೆ ಇಟ್ ಈಸ್ ನಾಟ್ ಕೇಪೇಬಲ್ ಟು ಡೂ ಆಲ್ ದಿಸ್ ಥಿಂಗ್ಸ್. ಏನೋ ಡಾಟ್ಗೆ ಹೋಗು, ಆಮೇಲೆ ಬಿ ಎಚ್ಗೆ ಹೋಗು, ಆಮೇಲೆ ಅಲ್ಲಿ ಹೋಗು, ಇದೆಲ್ಲ ಮಾಡಲಿಕ್ಕೆ ಇಟ್ ರಿಕ್ವೈರ್ಸ್ ಲಾಟ್ ಆಫ್ ರಿಸೋರ್ಸ್. ಅದಕ್ಕೆ ಏನು ಮಾಡ್ತಾರೆ ಕಂಪನಿ ಡಿ ಎನ್ ಎಸ್ ಸರ್ವರ್ಗಳಲ್ಲಿ, ಓಕೆ, ಸೊ ದೆಲ್ ಎನೇಬಲ್ ಫಾರ್ವರ್ಡರ್ ಅಂದರೆ ಯಾವುದೇ ಡಿ ಎನ್ ಎಸ್ ರಿಕ್ವೆಸ್ಟ್ ಬಂದರೆ ಡೈರೆಕ್ಟ್ಲಿ ಇಟ್ ವಿಲ್ ಫಾರ್ವರ್ಡ್ ಟು ಇಂಟರ್ನೆಟ್ ಸರ್ವಿಸ್ ಪ್ರೊವೈಡರ್ ಡಿ ಎನ್ ಎಸ್ ಸರ್ವರ್. ಫ್ರಮ್ ದೇರ್ ಇಟ್ ವಿಲ್ ಗೆಟ್ ದಿ ಆನ್ಸರ್. ಏನಕ್ಕೆ ಇಂಟರ್ನೆಟ್ ಸರ್ವಿಸ್ ಪ್ರೊವೈಡರ್ ಡಿ ಎನ್ ಎಸ್ ಸರ್ವರಿಗೆ ಮಾಡ್ತಾರೆ ಅಂದರೆ, ಯೂಶುವಲಿ ಇಂಟರ್ನೆಟ್ ಸರ್ವಿಸ್ ಪ್ರೊವೈಡರ್ ಡಿ ಎನ್ ಎಸ್ ಸರ್ವರಿಗೆ ಸೊ ಇಲ್ ಗೆಟ್ ದಿ ರಿಕ್ವೆಸ್ಟ್ ಫ್ರಮ್ ಮಲ್ಟಿಪಲ್ ಪೀಪಲ್, ರೈಟ್? ಸೊ ನೀವು ಆಕ್ಸೆಸ್ ಮಾಡೋ ವೆಬ್ಸೈಟನ್ನೇ ಬೇರೆ ಯಾರೋ ಆಕ್ಸೆಸ್ ಮಾಡಿ ಆಲ್ರೆಡಿ ಅದರ ಆನ್ಸರು ಆ ಡಿ ಎನ್ ಎಸ್ ಸರ್ವರ್ಗೆ ಗೊತ್ತಿರುತ್ತೆ, ISP ಡಿ ಎನ್ ಎಸ್ ಸರ್ವರಿಗೆ. ಸೊ ಅದಕ್ಕೆ ಈ ಫಾರ್ವರ್ಡರ್ ಮಾಡ್ತಾರೆ. ಓಕೆ, ಫಾರ್ವರ್ಡರ್ ಹೆಂಗೆ ಮಾಡೋದು ಅದ್ರ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡೋಣ. ಸೊ ನೀಡ್ ನಾಟ್ ಟು ವರಿ, ಗೊತ್ತಾಯ್ತಾ? ಸೊ ಈಗ ಮನೆಗಳಲ್ಲಿ ಹೆಂಗೆ ವರ್ಕ್ ಆಗುತ್ತೆ, ಕೆಲವು ಟೈಮು ನೀವು ನೋಡ್ಬೋದು, ನಿಮ್ಮ ಮೊಬೈಲು ಓಕೆ, ನೀವು ನಿಮ್ಮ ಮೊಬೈಲಲ್ಲಿ ಹಾಟ್ಸ್ಪಾಟ್ ಆನ್ ಮಾಡಿರ್ತೀರ, ಹಾಟ್ಸ್ಪಾಟ್ ಆನ್ ಮಾಡಿ ಯಾರಿಗೂ ಹಾಟ್ಸ್ಪಾಟಲ್ಲಿ ವೈಫೈ ಕನೆಕ್ಟಿವಿಟಿ ಕೊಟ್ಟಿರ್ತೀರ, ಅವ್ರ ಮೊಬೈಲಲ್ಲಿ ಹೋಗಿ ನೀವು ಚೆಕ್ ಮಾಡಿದ್ರೆ ನಿಮ್ಮ ಮೊಬೈಲು ಡಿ ಎನ್ ಎಸ್ ಸರ್ವರ್ IP ತೊಗೊಂಡಿರುತ್ತೆ, ನಿಮ್ಮ ಮೊಬೈಲ್ ಆಸ್ ಎ ಡಿ ಎನ್ ಎಸ್ ಸರ್ವರ್, ಬಟ್ ಈಸ್ ನಾಟ್ ಎ ಡಿ ಎನ್ ಎಸ್ ಸರ್ವರ್. ದೆನ್ ಹೌ ಇಟ್ ವಿಲ್ ಡೂ? ಓಕೆ, ಸೊ ಇನ್ ದಟ್ ದ ಫಾರ್ವರ್ಡರ್ is activated. If any DNS request comes, it will forward that request to the internet service provider DNS server. He'll give the answer to your mobile. You'll just have to forward that to the requester. ಅರ್ಥ ಆಯ್ತಾ? ಇಟ್ರೈಟಿವ್ ಕ್ವೈರಿ ಅಂದ್ರೇನು, ರಿಕರ್ಸಿವ್ ಕ್ವೈರಿ ಅಂದ್ರೇನು, ಓಕೆ, ಹೇಗೆ ವರ್ಕ್ ಆಗುತ್ತೆ, ಆಮೇಲೆ ಫಾರ್ವರ್ಡರ್ ಅಂದ್ರೆ ಏನು, ಓಕೆ, ಅದು ಫಾರ್ವರ್ಡ್ರಲ್ಲೂ ಮಲ್ಟಿಪಲ್ ಟೈಪ್ಸ್ ಇದೆ, ಅದನ್ನೆಲ್ಲ ಹೇಳ್ತೀನಿ. ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ ತಿಳ್ಕೊಳ್ತೀನಿ. ನಿಮಗೆ ಯೂಸ್ಫುಲ್ ಆಗಿದ್ರೆ ಯಾರಿಗೆ ಅವಶ್ಯಕತೆ ಇರುತ್ತೋ ಅವರಿಗೆ ಶೇರ್ ಮಾಡಿ. ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದ.